ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ನಾವು 5ನೇ ತರಗತಿಯ ಗಣಿತ ಮೇಳ ಆಂಗ್ಲ ಮತ್ತು ಕನ್ನಡ ದ್ವಿಭಾಷದಲ್ಲಿದೆ. ಪಾರ್ಟ್ 1 ಚಾಪ್ಟರ್ ನಂಬರ್ 3 ಆಂಗಲ್ಸ್ ಆಸ್ ಟರ್ನ್ಸ್, ತಿರುವುಗಳಾಗಿ ಕೋನಗಳು. ಈ ಒಂದು ಪಾಠದ ಎಕ್ಸ್ಪ್ಲನೇಷನ್ ಮತ್ತು ಕ್ವಶನ್ ಆನ್ಸರ್ಸ್ಗಳನ್ನು ನೋಡೋಣ. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಹಿಂದಿನ 2 ಚಾಪ್ಟರ್ಸ್ಗಳು 1 ಮತ್ತು 2ಗೆ 2ನೇ ಚಾಪ್ಟರಿಗೆ ಬಹಳಷ್ಟು ಉತ್ತಮವಾದ ಒಂದು ರೆಸ್ಪಾನ್ಸ್ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಈ ವಿಡಿಯೋಗೂ ಸಹ ಅದೇ ರೀತಿಯಾದ ರೆಸ್ಪಾನ್ಸ್ ಸಿಗಲಿ ಅಂತ ಹೇಳ್ತಾ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಕ್ಯಾನ್ ಯು ರೆಕಗ್ನೈಸ್ ದ ಚೈಲ್ಡ್ ಇನ್ ದ ಪಿಕ್ಚರ್ ಹೂ ಹ್ಯಾಸ್ ಮೇಡ್ ಅ ಫುಲ್ ಟರ್ನ್, ಹೂ ಹ್ಯಾಸ್ ಮೇಡ್ ಅ ಹಾಫ್ ಟರ್ನ್, ಹೌ ಡು ಯು ನೋ, ಡಿಸ್ಕಸ್. ಇಲ್ಲಿ ನೀವು ನೋಡ್ತಾ ಇರ್ತೀರಾ, ಪಿಕ್ಚರ್ ಇದೆ. ಈ ಪಿಕ್ಚರಲ್ಲಿ ಯಾವ ಮಗು ಪೂರ್ಣ ತಿರುವನ್ನು ಪಡೆದಿದ್ದಾನೆ ಅಥವಾ ಯಾವ ಮಗು ಅರ್ಧ ತಿರುವನ್ನು ಪಡೆದಿದ್ದಾನೆ ಅಂತ ಹೇಳಿಬಿಟ್ಟು ಹೇಳಬೇಕಂತೆ. ಓಕೆ, ಫಸ್ಟ್ನೇ ಪಿಕ್ಚರಲ್ಲಿ ನಾವಿಲ್ಲಿ ಚೈಲ್ಡ್ ಹೆಸರು ಬರೆಯೋಣ, ABCD ಅಂತ ಕೊಡೋಣ. ಸೊ ನಾವು ಈಸಿಯಾಗಿ ಈ ಕ್ವಶನಿಗೆ ಆನ್ಸರ್ ಮಾಡ್ಬೋದು. ಅದಕ್ಕೋಸ್ಕರ ಸೊ ABCDಯಲ್ಲಿ ಇವರೆಲ್ಲ ಏನು ಮಾಡಿದ್ದಾರೆ, ಮುಂದ್ಗಡೆ ಅಂತ ಅಂದರೆ ಎದುರುಗಡೆ ಫ್ರಂಟ್ ನೋಡ್ತಾ ಇದ್ದಾರೆ, ಫ್ರಂಟ್ ಕಡೆ ಇದ್ದಾರೆ. ಈಗ ನಾವು ಈ ಚಿತ್ರವನ್ನು ನೋಡೋಣ. ಇಲ್ಲಿ ಪೂರ್ಣ ತಿರುವು ಕಂಪ್ಲೀಟ್ ಆಗಿ ತಿರುಗಿದಾನೆ ಅಂತ ಅಂದರೆ ಇದಕ್ಕೆ ಆಪೋಸಿಟ್ ಆಗಿ ಎಲ್ಲಿ ನಿಂತ್ಕೊಂಡಿದ್ದಾನೆ ಅಂತ ಅಂದರೆ ಎ, ದ ಪಿಕ್ಚರ್ ಎ. ಯಾವುದು ಪೂರ್ಣ ತಿರುವು? ಯಾರು? ಮಗು ಎ ಅಂತ ಹೇಳ್ಬೋದು. ಅರ್ಧ ತಿರುವು ಈ ಹುಡುಗಿನ ನೋಡ್ಬೋದು ನೀವು. ಈ ಅರ್ಧ ತಿರುವು ಹುಡುಗಿ ಈ ರೀತಿಯಾಗಿ ನಿಂತ್ಕೊಂಡಿದ್ದಳು, ಹಾಫ್ ಟರ್ನ್ ಆಗಿದ್ದಾಳೆ, ಅರ್ಧ ತಿರುವನ್ನು ತಗೊಂಡಿದ್ದಾಳೆ. ಸೊ ಅರ್ಧ ತಿರುವು ಯಾರು ಪಡ್ಕೊಂಡಿದ್ದಾರಪ್ಪ ಅಂತ ಅಂದರೆ ಮಗು ಬಿ. ಓಕೆ, ಫೈನ್. ನೆಕ್ಸ್ಟ್, ಗಿವ್ ಎಕ್ಸಾಂಪಲ್ಸ್ ಆಫ್ ದ ರಿಯಲ್ ಲೈಫ್ ಸಿಚುವೇಶನ್ ವೇರ್ ಯು ಅಬ್ಸರ್ವ್ ಟರ್ನ್ಸ್. ನಿಜ ಜೀವನದ ಸನ್ನಿವೇಶನದಲ್ಲಿ ನೀವು ತಿರುವುಗಳು ಅಂತ ಅಂದ್ರೇನೋ ತಿರುಗಿಸೋದು. ಓಕೆ, ಈ ರೀತಿಯಾಗಿ ತಿರುಗೋದು. ನನ್ನ ಒಂದು ನನ್ನ ಒಂದು ಹ್ಯಾಂಡಿನ ಮೂಮೆಂಟ್ ನೋಡಿ ಈ ರೀತಿಯಾಗಿ ತಿರುಗೋದು. ಇದನ್ನು ನಾವು ತಿರುವುದು ಅಂತ ಹೇಳ್ತಾರಲ್ವಾ. ಸೊ ಎಲ್ಲೆಲ್ಲಿ ನೋಡಿದ್ದೀರಾ ಅಂತಂದರೆ ನೀವು ನೋಡ್ಬೋದು. ಈ ರೀತಿಯಾಗಿ ನೀವು ಯಾವಾಗ ನೋಡಿದ್ದೀರಾ ಅಂತಂದರೆ ಈ ರೀತಿಯಾಗಿ ನೀವು ಬಾಟಲ್ ಇರುತ್ತೆ, ಆ ಬಾಟಲ್ನ ಒಂದು ಕ್ಯಾಪನ್ನು ತಿರುಗಿಸ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಈ ರೀತಿಯಾಗಿ ತಿರುಗಿಸ್ತೀವಿ ಅಲ್ವಾ, ಇದು ತಿರುವು. ಸೊ ಬೆಸ್ಟ್ ಎಕ್ಸಾಂಪಲ್ ತಿರುವು. ಅದಾದಮೇಲೆ ನೆಕ್ಸ್ಟು ಪೆನ್ನಿನ ಒಂದು ಕ್ಯಾಪ್ ನೋಡಬಹುದು. ಆ ಕ್ಯಾಪನ್ನು ಸಹ ನೀವು ಈ ರೀತಿಯಾಗಿ ತಿರುಗಿಸ್ತೀರಾ ಅಲ್ವಾ, ಇದು ಸಹ ತಿರುವು. ಇದು ಫುಲ್ ವಾಪಸ್ ಹೋದರೆ ಇದು ಫುಲ್ ತಿರುವು. ಅದಾದಮೇಲೆ ನೆಕ್ಸ್ಟು ಇದು ಹಾಫ್ ತಿರುವು ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಯಾವುದಾದ್ರೂ ಒಂದು ಬಾಟಲ್ ಇರುತ್ತೆ, ಆ ಬಾಟಲ್ನ ಒಂದು ಕ್ಯಾಪನ್ನು ಸಹ ನಾವು ತಿರುಗಿಸ್ತೀವಿ. ಓಕೆ, ಅದು ತಿರುಗಿಸ್ತೀವಲ್ವಾ, ಇದು ಸಹ ತಿರುವು. ಸೊ ಬಹಳಷ್ಟು ಒಂದು ನಾವು ಟೈಮಲ್ಲಿ ನಾವು ಈ ಒಂದು ತಿರುವುಗಳನ್ನು, ಟರ್ನ್ಸ್ಗಳನ್ನು ನೋಡ್ತೇವೆ. ಓಕೆ, ಅದಾದಮೇಲೆ ನೆಕ್ಸ್ಟು ಕಂಟಿನ್ಯೂ ಮಾಡೋಣ. ಆಶುತೋಷ್ ಆ್ಯಂಡ್ ಸಹನಾ ಆರ್ ಮೇಕಿಂಗ್ ಸರ್ಕಲ್, ಈಚ್ ಹ್ಯಾವಿಂಗ್ 1 foot ಫಿಕ್ಸ್ಡ್, ರೊಟೇಟಿಂಗ್ ಅಟ್ 1 spot ಆನ್ ದ ಗ್ರೌಂಡ್. ಆಶುತೋಷ್ ಏನು ಮಾಡ್ತಾ ಇದ್ದಾನೆ, ಒಂದು ಕಡೆ ತನ್ನ ಕಾಲನ್ನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟು, ಸೊ ಒಂದು ಕಾಲನ್ನು ಫಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಕಾಲಿಂದ ರೌಂಡನ್ನು ಮಾಡ್ತಾ ಇದೆ. ಈ ರೀತಿಯಾಗಿ ನಾವು ಬಹಳಷ್ಟು ಸಲ ಮಾಡಿದ್ದೀವಿ ಅಲ್ವಾ, ರೌಂಡನ್ನು ಮಾಡಿ. ಅದೇ ಸಹನ ಕಾಲನ್ನು ಕಾನ್ಸ್ಟೆಂಟ್ ಆಗಿಟ್ಬಿಟ್ಟು ಇನ್ನೊಂದು ಕಾಲಿನಿಂದ ಹಾಫ್ ರೌಂಡನ್ನು ಮಾಡಿದ್ದಾಳೆ ಅಂತಂದರೆ ಹಾಫ್ ಟರ್ನ್. ಇದು ಫುಲ್ ಟರ್ನ್, ಇದು ಹಾಫ್ ಟರ್ನ್ ಅಂತ ಅನ್ಬೋದು. ಆಶುತೋಷ್ ಮೇಡ್ ಎ ಕಂಪ್ಲೀಟ್ ಸರ್ಕಲ್ ಬೈ ಮೇಕಿಂಗ್ ಎ ಫುಲ್ ಟರ್ನ್. ಕಾಲನ್ನು ಕ್ಲೀನಾಗಿ ಒಂದು ಕಡೆ ಕಾಲನ್ನು ಕಾನ್ಸ್ಟೆಂಟ್ ಆಗಿಟ್ಟು ಇನ್ನೊಂದು ಕಾಲನ್ನು ರೌಂಡಾಗಿ ತಿರುಗಿಸಿದೆ. ಓಕೆ, ಸೊ ಅದನ್ನು ನಾವು ಕಂಪ್ಲೀಟ್ ಟರ್ನ್ ಅಂತ ಹೇಳ್ತೇವೆ. ಅದೇ ಸಹನ ಬಂದ್ಬಿಟ್ಟು ಒಂದು ಕಡೆ ಕಾಲನ್ನು ಕಾನ್ಸ್ಟೆಂಟ್ ಇಟ್ಟು ಬರೀ ಇಷ್ಟೇ ತಿರುಗಿಸಿದಾಳೆ ಅಂತ ಅಂದರೆ ಇದನ್ನು ನಾವು ಹಾಫ್ ಟರ್ನ್ ಅಂತ ಹೇಳ್ತೇವೆ. ಓಕೆ, ನೆಕ್ಸ್ಟ್ ಬನ್ನಿ. ದ ಮಿನಿಟ್ ಹ್ಯಾಂಡ್ ಮೇಕ್ಸ್ ಅ ಫುಲ್ ಟರ್ನ್ ವೆನ್ ಇಟ್ ಕಮ್ಸ್ ಬ್ಯಾಕ್ ಟು ದ ಇನಿಷಿಯಲ್ ಪೊಸಿಷನ್. ಸೊ ನೀವು ನೋಡಬಹುದು, ಇಲ್ಲಿ ನಿಮಿಷದ ಮುಳ್ಳು ಆರಂಭಿಕ ಸ್ಥಾನಕ್ಕೆ ಮರಳಿದಾಗ ಅದು ಒಂದು ಪೂರ್ಣ ತಿರುವನ್ನು ಪಡೆಯುತ್ತದೆ. ಓಕೆ, ನಿಮಿಷದ ಮುಳ್ಳು ಆರಂಭಿಕ ಸ್ಥಾನಕ್ಕೆ ಇಲ್ಲಿಂದ ಸ್ಟಾರ್ಟ್ ಆಗಿ ಅದು ವಾಪಸ್ ಈ ರೀತಿಯಾಗಿ ವಾಪಸ್ ಅದೇ ಪ್ಲೇಸಿಗೆ ಬಂತು ಅಂತ ಅಂದರೆ ಅದು ಪೂರ್ಣ ತಿರುವಾಯಿತು. ಅದೇ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಸ್ಟಾಪ್ ಆಯಿತು ಅಂತಂದರೆ ಅದು ಅರ್ಧ ತಿರುವು, ಹಾಫ್ ಟರ್ನ್ ಅಂತ ಹೇಳ್ಬೋದು. ಓಕೆ, ಬಹಳ ಕಡೆ ಅದನ್ನು ನಾವು ವರ್ಡ್ ಯೂಸ್ ಮಾಡಿದ್ದಾರೆ. ಫುಲ್ ಟರ್ನ್ ಅಂತ ಅಂದರೆ ಪೂರ್ಣ ತಿರುವು, ಹಾಫ್ ಟರ್ನ್ ಅಂತ ಅಂದರೆ ಅರ್ಧ ತಿರುವು. ಓಕೆ, ನೆಕ್ಸ್ಟ್ ಬನ್ನಿ ನೋಡೋಣ. ಇಲ್ಲಿ ಅ ಜೈಂಟ್ ವೀಲ್ ಮೇಕ್ಸ್ ಅ ಫುಲ್ ಟರ್ನ್ ವೆನ್ ಇಟ್ ಕಮ್ಸ್ ಬ್ಯಾಕ್ ಟು ದ ಸ್ಟಾರ್ಟಿಂಗ್ ಪೊಸಿಷನ್. ಈ ಜಾತ್ರೆಗಳಲ್ಲಿ ನಾವು ನೋಡ್ಬೋದು, ಇದನ್ನು ನಾವು ಜೈಂಟ್ ವೀಲ್ ಅಂತ ಹೇಳ್ತೀವಿ. ಸೊ ಅದು ಫುಲ್ ಟರ್ನ್ ಅನ್ನು ತಗೊಳತ್ತೆ. ಸೊ ಬ್ಯಾಕ್ ಟು ದ ಸ್ಟಾರ್ಟಿಂಗ್ ಪಾಯಿಂಟ್ ಇ. ಇಲ್ಲಿ ನಾವು ಪಾಯಿಂಟನ್ನು ಇ ಅಂತ ಹೇಳಿಕೊಟ್ರೆ ಇದು ಕಂಪ್ಲೀಟ್ ಇದಿಂದ ವಾಪಸ್ ಈಗ ಬರೋಕ್ಕೆ ಅದು ಒಂದು ಪೂರ್ಣ ತಿರುವು ಬರುತ್ತೆ. ಇದಕ್ಕೆ ರಿಲೇಟೆಡ್ ಆಗಿ ಕ್ವಶನ್ಸ್ ಇದೆ, ಬನ್ನಿ ನೋಡೋಣ. ರೀಮಾ ಟೇಕ್ಸ್ 2 half turns ಇನ್ ದ ಸೇಮ್ ಡೈರೆಕ್ಷನ್. ರೀಮಾ ಏನು ಮಾಡ್ತಾಳೆ, 2 half turns. 2 half turns ಅಂತ ಅಂದರೆ ಒಂದರ್ಧ ಪ್ಲಸ್ ಒಂದರ್ಧ. ಓಕೆ, ಸೊ ಒಂದರ್ಧ ಹೀಗೆ ಹೋಗಿ
ನೆಕ್ಸ್ಟ್ ವಾಪಸ್ ಒಂದು ಅರ್ಧ. ಹಾಗಾದರೆ ಎಷ್ಟು ಕಂಪ್ಲೀಟ್ ಮಾಡ್ತಾಳೆ ಅವಳು ಇಟ್ ಈಸ್ ಲೈಕ್ ಅ ಫುಲ್ ಟರ್ನ್. ಏನು ಫುಲ್ ಟರ್ನ್ ಅಥವಾ ಕಂಪ್ಲೀಟ್ ಟರ್ನ್ ಅಂತಲೂ ಹೇಳಬಹುದು ನಾವು. ಓಕೆ, ಎಕ್ಸಾಂಪಲ್ ಇದನ್ನು ನಾವು ಹಾಫ್ ಟರ್ನ್ ಅಂತ ಅಂದರೆ ಅರ್ಧ ಟರ್ನ್ 1/, ನಾವು ಹಿಂದಿನ ಒಂದು ಪಾಠದಲ್ಲಿ ಫ್ರ್ಯಾಕ್ಷನ್ಸಲ್ಲಿ ಕಲ್ತಿದ್ವಿ. ಸೊ ಮತ್ತೊಂದ್ಸಲಿ ನಿಮಗೆ ನೆನಪು ಮಾಡ್ತೀನಿ, ಯಾಕೆ ಅಂತಂದರೆ ಇದು ವೆರಿ ಇಂಪಾರ್ಟೆಂಟ್ ಆಗಿ ನಿಮಗೆ ಬೇಕು. ನೆಕ್ಸ್ಟು ಕಂಪ್ಲೀಟ್ ಆಗಿರುವಂಥ ಈ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ನಮಗೆ ಈ ಒಂದು ಪಾಠದಲ್ಲಿ ಬಹಳ ಸಲ ಈ ವರ್ಡ್ ಬರುತ್ತೆ. ಸೊ ಹಾಗಾಗಿಬಿಟ್ಟು ಹೇಳ್ತೀನಿ, ಇದನ್ನು ನಾವು ಹಾಫ್ ಅಂತ ಹೇಳ್ತೀವಿ, ಅರ್ಧ. ಓಕೆ, ನೆಕ್ಸ್ಟ್ ಇದನ್ನು ನಾವು ಕಾಲು ಭಾಗ 1/4 ಅಂತ ಹೇಳ್ತೀವಿ, ಅಂದರೆ ಕಾಲು ಭಾಗ. ಇದನ್ನು ನಾವು ಮುಕ್ಕಾಲು ಅಂತ ಹೇಳ್ತೀವಿ, 3/4 ಅಂತ ಇಂಗ್ಲೀಷಲ್ಲಿ ಹೇಳ್ತೇವೆ. ಓಕೆ, ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು 4/4 ಅಂತ ಅಂದರೆ 4 ಇದನ್ನು ನಾವು 1 ಅಂತ ಹೇಳ್ತೀವಿ. ಸೊ ಪೂರ್ಣ ಭಾಗ ಅಂತಲೂ ಹೇಳಬಹುದು. ಓಕೆ, ಇದು ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ವಾಟ್ ಹ್ಯಾಪನ್ಸ್ ಇಫ್ ಶೀ ಟೇಕ್ಸ್ 2 quarter turns ಇನ್ ದ ಸೇಮ್ ಡೈರೆಕ್ಷನ್? 2 quarter turn, ಕ್ವಾರ್ಟರ್ ಅಂತ ಅಂದರೆ ಎಷ್ಟು? 1/4. 1/4 ಪ್ಲಸ್ 1/4 2 ಸಲ ಅಂತ ಅಂದರೆ ಇಲ್ಲಿಂದ ನೀವು ನೋಡ್ಬೋದು ಚಿತ್ರದಲ್ಲಿ, ಇಲ್ಲಿಂದ ಇಲ್ಲಿಗೆ 1 ಸಲ ಕಾಲು ಭಾಗ, ಇಲ್ಲಿಂದ ಇಲ್ಲಿವರೆಗೆ ಕಾಲು ಭಾಗ. ಅದಕ್ಕೋಸ್ಕರ ಬರೆದಿದ್ದೆ ನಾನು ಕಾಲು 2 ಸೇರಿಸ್ಬಿಟ್ರೆ ಎಷ್ಟಾಯಿತು? ಹಾಫ್ ಟರ್ನ್, ಅರ್ಧ. ಓಕೆ, ನಾವು ಇದರೊಳಗಡೆ ಬರಿಬೇಕಾಗತ್ತೆ ಹಾಫ್ ಟರ್ನ್ ಅಂತ ಅಂದರೆ ಅರ್ಧ ಆಗತ್ತೆ. ಹೇಗೆ ಅರ್ಧ ಆಗತ್ತೆ ಅಂತ ಅಂದರೆ ಇಲ್ಲಿ ನೋಡಬಹುದು, 1 1 2 ಛೇದಗಳು ಸಮ ಇದ್ದಾಗ 4 ಛೇದ ಆಗುತ್ತೆ. ಸೊ 2 1 2 2 ಆನ್ಸರ್ ಎಷ್ಟಾಯಿತು? 1/2 ಅಂತ ಅಂದರೆ ಹಾಫ್. ನಾನು ಅಲ್ಲಿ ತೋರಿಸಿದ್ನಲ್ವ ನಿಮಗೆ, ಈಗಷ್ಟೇ ತೋರಿಸಿದೆ. 1/2 ಅಂತ ಅಂದರೆ ಇದನ್ನು ನಾವು ಹಾಫ್ ಅಂತ ಹೇಳ್ತೇವೆ. 1/4 ಅಂತ ಅಂದರೆ ಕಾಲು ಭಾಗ ಅಂತೀವಿ. ಓಕೆ, ನೆಕ್ಸ್ಟ್ 1/4 ಅಂತಲೂ ಹೇಳ್ತೀವಿ. ಓಕೆ, ನೆಕ್ಸ್ಟ್ ವಾಟ್ ಹ್ಯಾಪನ್ಸ್ ಇಫ್ ಶಿ ಟೇಕ್ಸ್ 4 quarter turns ಇನ್ ದ ಸೇಮ್ ಡೈರೆಕ್ಷನ್? ಬನ್ನಿ, 4 ಕ್ವಾರ್ಟರ್ 1, ಅದಾದಮೇಲೆ ನೆಕ್ಸ್ಟ್ ಇಲ್ಲಿಗೆ 2 ಆಯಿತು, ಇದು 1 ಆಯಿತು, ಇದು 2 ಆಯಿತು. ಮತ್ತು ನೆಕ್ಸ್ಟು ಈ ಒಂದು ಕ್ವಾರ್ಟರ್ 3 ಕಾಲು ಭಾಗ. ಅದಾದಮೇಲೆ ನೆಕ್ಸ್ಟ್ ಇಲ್ಲೊಂದು ಕ್ವಾರ್ಟರ್ ಟರ್ನ್ ಉಳಿತು 4 ಅಂತಂದರೆ 4 ಕ್ವಾರ್ಟರ್ ಟರ್ನ್ ಹೋದರೆ ಇಟ್ಸ್ ಲೈಕ್ ಎ ಫುಲ್ ಟರ್ನ್. ಇಲ್ಲಿಂದ ಇಲ್ಲಿವರೆಗೆ ಹೋದ್ರೂ ಅದು ಸಹ ಫುಲ್ ಟರ್ನ್ ಅಂತಲೇ ಹೇಳಬಹುದು. ಓಕೆ, ರೈಟ್ ಸಮ್ ಆಫ್ ದ ಎವ್ರಿಡೇ ಆಬ್ಜೆಕ್ಟ್ಸ್ ದಟ್ ಇನ್ವಾಲ್ವ್ಸ್, ಫಾರ್ ಎಕ್ಸಾಂಪಲ್ ಟ್ಯಾಪ್ಸ್ ಅಂತೆ. ಸೊ ಇನ್ನೂ ಬಹಳಷ್ಟು ಎಕ್ಸಾಂಪಲ್ಸ್ಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ನಾನು ಬರೀತೀನಿ ನೋಡಿ, ಟ್ಯಾಪ್ಸ್ ಅಂತ. ಫಾರ್ ಎಕ್ಸಾಂಪಲ್ ಟ್ಯಾಪ್ಸ್ ಅಂತ ಅಂದರೆ ಏನು? ನಲ್ಲಿಯನ್ನು ನಾವು ತಿರುಗಿಸ್ತೀವಲ್ವಾ, ರೌಂಡ್ ಆಗಿದ್ದರೆ ಒಂದು ವೇಳೆ ಆ ರೌಂಡಲ್ಲೂ ತಿರುಗಿಸ್ತೀವಿ, ಅಥವಾ ಈ ರೀತಿಯಾಗಿ ತಿರುಗಿಸೋದಿದ್ರೂ ಸಹ ಅದನ್ನು ತಿರುಗಿಸ್ತೀವಿ. ಓಕೆ, ಇನ್ನೂ ಎಕ್ಸಾಂಪಲ್ ಹೇಳಬೇಕು ಅಂತ ಅಂದರೆ ಸ್ಟಿಯರಿಂಗ್ ವೀಲ್ ಅಂತ ಅಂದರೆ ಏನು ಗೊತ್ತಾ? ನಾವು ಕಾರ್ನಲ್ಲಿ ವೀಲನ್ನು ತಿರುಗಿಸ್ತೀವಲ್ಲ. ಸೊ ನೀವು ನೋಡಬಹುದು, ಕಾರ್ ಚಲಾಯಿಸಿರಲ್ಲ, ಬಟ್ ನೀವು ನೋಡ್ತಾ ಇರ್ಬೋದು ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ರಿಲೇಟಿವ್ಸ್ ಈ ರೀತಿಯಾಗಿ ಕಾರನ್ನು ಚಲಾಯಿಸ್ತಿರುವಾಗ ಆ ಒಂದು ವೀಲನ್ನು ತಿರುಗಿಸ್ತಾ ಇರ್ತಾರೆ. ಸೊ ಅದು ಆಗಿರಬಹುದು. ಆಮೇಲೆ ನೆಕ್ಸ್ಟು ಡೋರ್ ನಾಬ್ಸ್ ಆಗಿರಬಹುದು. ಓಕೆ, ಎರಡನೇದು ಡೋರ್ ನಾಬ್ಸ್ ಅಂತ ಹೇಳಿ ಹೀಗಿರ ತಿರುಗಿಸೋದಿರತ್ತಲ್ಲ ಅದು. ಅದಾದಮೇಲೆ ನೆಕ್ಸ್ಟು ಟರ್ನಿಂಗ್ ಅ ಕೀ ಇನ್ ಎ ಲಾಕ್, ಬೀಗದ ಕೈಯಲ್ಲಿ ಆ ಒಂದು ಬೀಗವನ್ನು ತಿರುಗಿಸೋದು, ಬೀಗದಿಂದ ಕೈಯನ್ನು ತಿರುಗಿಸ್ತೀವಲ್ವಾ, ಅದನ್ನು ಸಹ ಈ ರೀತಿಯಾಗಿ ಚಾವಿಯನ್ನು ತಿರುಗಿಸ್ತೀವಲ್ವಾ, ಸೊ ಅದನ್ನು ಸಹ ಬರುತ್ತೆ ಟರ್ನಿಂಗ್ಸಲ್ಲಿ. ಓಕೆ, ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಬರಿಬೋದು, ಓಪನಿಂಗ್ ಆ ಬಾಟಲ್ ಕ್ಯಾಪ್. ಓಕೆ, ಇಷ್ಟನ್ನು ನೀವು ಬರಿಬಹುದು. ಓಕೆ, ನೆಕ್ಸ್ಟ್ ಕ್ವಶನ್, ಇದೆಲ್ಲಗಳಲ್ಲಿ ಪ್ರತಿಯೊಂದು ಸಂದರ್ಭಗಳಲ್ಲಿ ವಾಟ್ ಈಸ್ ದ ಮ್ಯಾಕ್ಸಿಮಮ್ ಪಾಸಿಬಲ್ ಟರ್ನ್? ಹಾಗಾದರೆ ಎಲ್ಲದರೊಳಗೂ ಸಹ ಮ್ಯಾಕ್ಸಿಮಮ್ ಪಾಸಿಬಲ್ ಟರ್ನ್ ಯಾವ ರೀತಿ ಆಗುತ್ತೆ? ಬಾಟಲ್ ಕ್ಯಾಪನ್ನು ತೆಗಿತಿರುವಾಗಲೂ ಅಷ್ಟೇ ನಾವು ಫುಲ್ ತೆಗಿತೇವೆ, ಬೀಗವನ್ನು ತೆಗಿತಿರುವಾಗ ಇಷ್ಟನ್ನು ತೆಗಿತೇವೆ. ಸೊ ಇಲ್ಲ ಫುಲ್ ಇರಬಹುದು, ಇಲ್ಲ ಹಾಫ್ ಇರ್ಬೋದು, ಮೇ ಬಿ ಈದರ್ ಫುಲ್ ಆರ್ ಹಾಫ್ ಟರ್ನ್. ಸಂಭವನೀಯತೆ ಫುಲ್ ಅಥವಾ ಹಾಫು ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟ್ ಪೇಜಲ್ಲಿದೆ, ಏನು ನೋಡೋಣ? ಸೊ ಕ್ಲಾತ್ ಕ್ಲಿಪ್. ಸೊ ಇಲ್ಲಿ ಲೆಸ್ ದ್ಯಾನ್ 1/4 ಟರ್ನ್, 1/4 ಕಡಿಮೆ ತಿರುಪು. ಯಾವಾಗ ನೀವು ನೋಡ್ಬೋದು ಆ ಬಟ್ಟೆ ಕ್ಲಿಪ್ ಇರುತ್ತಲ್ವ, ಆ ಬಟ್ಟೆ ಕ್ಲಿಪ್ಪನ್ನು ನಾವು ಯಾವ ರೀತಿ ಎಷ್ಟು ತಿರುಗ್ಬೋದು ಅಂತಂದರೆ, ಸೊ ಅದು ಬಹಳ ಚಿಕ್ಕದಾಗಿರುತ್ತಲ್ವ, ಚಿಕ್ಕ ಬಾಯಿ ಇರುತ್ತೆ ಅದಕ್ಕೆ. ಸೊ 1/4 ಲೆಸ್ ದ್ಯಾನ್ 1/4 ಟರ್ನ್. ಅದಾದಮೇಲೆ ಇಷ್ಟು ಡೋರ್ ವಿತ್ ಹಿಂಜ್ ಹಿಂಗೆ ತಿರುಗಿಸ್ತೀವಲ್ವಾ, ಅದು ಕಂಪ್ಲೀಟು 1/4ಗಿಂತ ಜಾಸ್ತಿ ಆಯಿತು. 1/4 ಅಂತ ಅಂದರೆ ನೀವು ನೋಡ್ಕೊಳ್ಳಿ, ಇಷ್ಟು 1/4, ಇದು 1/4.
ಓಕೆ, ನಾವು ಮೋರ್ ದ್ಯಾನ್ 1/4 ಮಾಡ್ತೀವಿ ಅಲ್ವಾ, ಕೀಲುಗಳಿರುವ ಬಾಗಿಲು ಅಂತ ಇರುತ್ತಲ್ವ, ಮೋರ್ ದ್ಯಾನ್ 1/4. ನೆಕ್ಸ್ಟು ಇಕ್ಕಳಗಳು, ಏನಾದರೂ ಒಂದು ಬಿಸಿಯನ್ನು ಇಟ್ಕೊಳಕ್ಕೋಸ್ಕರ ಅಡುಗೆ ಮನೇಲಿ ಯೂಸ್ ಮಾಡ್ತಾರಲ್ಲ ಇಕ್ಕಳ, ಅದು ಸಹ ಜಾಸ್ತಿ ಓಪನ್ ಆಗಲ್ಲ, ಅದು 1/4ಗಿಂತ ಕಡಿಮೆ. ನೆಕ್ಸ್ಟ್ ಸೀಸರ್ ಕತ್ರಿ, ಕರೆಕ್ಟಾಗಿ ನೀವು ನೋಡ್ಬೋದು ಸೀಸರ್ ಕತ್ರಿ ಅದು 1/4 ಟರ್ನ್ ಆಗುತ್ತೆ. ಈ ರೀತಿಯಾಗಿ ಇಷ್ಟಾದರೂ ಅದು ಓಪನ್ ಆಗಿರುತ್ತೆ. ನೆಕ್ಸ್ಟು ಫೈಲ್ ಕವರ್, ನೀವು ನೋಡ್ಬೋದು ಫೈಲ್ ಕವರ್ ಕಂಪ್ಲೀಟಾಗಿ ಅದನ್ನು ನಾವು ಟರ್ನ್ ಮಾಡಬಹುದು ಅಲ್ವಾ, ಫೈಲ್ ಕವರ್ ಕಂಪ್ಲೀಟ್ ಮೋರ್ ದ್ಯಾನ್ 1/4 ಆಗುತ್ತೆ. ಓಕೆ, ನೆಕ್ಸ್ಟ್ ಡೂ ಎನಿ ಆಫ್ ದ ಅಬೌವ್ ಆಬ್ಜೆಕ್ಟ್ಸ್ ಮೇಕ್ ಎ ಹಾಫ್ ಟರ್ನ್. ಇಲ್ಲಿ ಹಾಫ್ ಟರ್ನ್ ಯಾವುದಾದ್ರೂ ಇದೆಯಾ, ಕ್ಲಿಪ್ ಆಗಿರ್ಬೋದು, ಕೀಲುಗಳಿರುವ ಬಾಗಿಲಾಗಿ, ಸೊ ಹಾಫ್ ಟರ್ನ್ ಯಾವುದೂ ಇಲ್ಲ. ಸೊ ನಾವೇನು ಮಾಡ್ತೀವಿ, ನನ್ ಆಫ್ ದ ಅಬೌವ್ ಅಂತ ಬರಿತೇವೆ. ಓಕೆ ಫೈನ್. ನೆಕ್ಸ್ಟ್ ನೋಡೋಣ, ಡೂ ಎನಿ ಆಫ್ ದ ಅಬೌವ್ ಆಬ್ಜೆಕ್ಟ್ಸ್ ಮೇಕ್ ಎ ಫುಲ್ ಟರ್ನ್, ರೈಟ್ ದ ನೇಮ್ಸ್ ಬಿಲೋ. ಎಸ್, ಫುಲ್ ಟರ್ನ್ ಯಾವುದಾಗತ್ತೆ, ಇಲ್ಲಿ ನೋಡ್ಬೋದು ನೀವು ಫೈಲ್ ಕವರ್. ಸೊ ನಾವೇನು ಮಾಡಬಹುದು, ಇಲ್ಲಿ ಫೈಲ್ ಕವರ್ ಅಂತ ಹೇಳಿಬಿಟ್ಟು ಬರೆಯೋಣ. ಓಕೆ, ನೆಕ್ಸ್ಟ್ ಇಲ್ಲಿ ಒಂದು ಪ್ರಜ್ಞಾ ಹಸಿರು ಮತ್ತು ಹಳದಿ ಸ್ಟ್ರಾಗಳನ್ನು ಕಾಗದದ ಕ್ಲಿಪ್ ಮೂಲಕ ಜೋಡಿಸ್ಕೊಂಡಿದ್ದಾಳೆ. ನೀವು ನೋಡಬಹುದು ಸ್ಟ್ರಾಗಳು, ಎಳ್ನೀರು ಕುಡಿತೀವಲ್ಲ ಆ ಸ್ಟ್ರಾಗಳನ್ನು ಈ ರೀತಿಯಾಗಿ ಜೋಡಿಸಿದ್ದಾಳೆ. ಸೊ ಅದನ್ನು ಏನು ಮಾಡ್ತಾ ಇದ್ದಾಳೆ, ಅದನ್ನು ಟರ್ನ್ ಮಾಡೋಕ್ಕೋಸ್ಕರ ಬಳಸ್ತಾ ಇದ್ದಾಳೆ. ಯಾವ ರೀತಿಯಾಗಿ ಬಳಸ್ತಾ ಇದ್ದಾಳೆ ಅಂತ ಅಂದರೆ ನೀವು ನೋಡಬಹುದು ಇಲ್ಲಿ ಐ ಮೇಡ್ ಎ ಕ್ವಾರ್ಟರ್ ಅಂದರೆ 1/4 ಆಫ್ ಎ ಫುಲ್ ಟರ್ನ್ನಲ್ಲಿ 1/4 ಮಾಡಿದ್ದೇನೆ. ಸೊ ಇಟ್ ಲುಕ್ ಲೈಕ್ ಕ್ವಾರ್ಟರ್ ಇಲ್ಲಿದೆ. ಸೊ ಕ್ವಾರ್ಟರ್ ಅಂತ ಅಂದರೆ ಇಲ್ಲಿ ರೌಂಡ್ ಇರುತ್ತೆ ಅಂದ್ಕೊಳ್ಳಿ. ಸೊ ಕ್ವಾರ್ಟರ್ ಅಂತ ಅಂದರೆ 1/4, 4ರಲ್ಲಿ 1 ಭಾಗ ಅಂತ ಅಂದರೆ ಇದು ಕ್ವಾರ್ಟರ್ ಅಂತ ಹೇಳ್ತೀವಿ. ಓಕೆ ಫೈನ್, ಒಂದು ನಿಮಿಷ ಕಲರ್ ಚೇಂಜ್ ಮಾಡಿ ತೋರಿಸ್ತೇನೆ. ಓಕೆ, 1/4 ಅಂತೇಳಿ. ಸೊ 1/4 ಅಂತ ಅಂದರೆ ನಮಗೆ ಗೊತ್ತುಂಟು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ, ಇದು 90 ಡಿಗ್ರಿ ಅಲ್ವಾ, 90 ಡಿಗ್ರಿ. 90 ಡಿಗ್ರಿಯನ್ನು ಏನು ಹೇಳ್ತೀವಿ ನಾವು, ರೈಟ್ ಆ್ಯಂಗಲ್ ಅಂತ ಹೇಳ್ತೀವಿ. ಓಕೆ ಫೈನ್. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ಐ ಮೇಡ್ ಲೆಸ್ ದ್ಯಾನ್ ಕ್ವಾರ್ಟರ್ ಅಂದರೆ ಈ ಕ್ವಾರ್ಟರ್ಗಿಂತ ಕಡಿಮೆ ಕೊಟ್ಟಿದ್ದೀನಿ. ಇಲ್ಲಿ ಈಗ ಸ್ಟ್ರಾಗಳನ್ನು ಈ ರೀತಿಯಾಗಿ ಇಟ್ಟಿದ್ದೀನಿ. ಇದು ಯಾವ ರೀತಿಯಾಗಿ ಕಾಣಿಸುತ್ತೆ, 90ಕ್ಕಿಂತ ಚಿಕ್ಕದಿದ್ರೆ ಅದು ಲಘುಕೋನದಂತೆ ಕಾಣುತ್ತೆ. ಲಘುಕೋನವನ್ನು ನಾವು ಅಕ್ಯೂಟ್ ಆ್ಯಂಗಲ್ ಅಂತ ಹೇಳ್ತೇವೆ. ಓಕೆ, ನಾವು ಐ ಮೇಡ್ ಮೋರ್ ದ್ಯಾನ್, ಇದು ಅಕ್ಯೂಟ್ ಆ್ಯಂಗಲ್. ನಾವು ಐ ಮೇಡ್ ಮೋರ್ ದ್ಯಾನ್ ಕ್ವಾರ್ಟರ್ ಟರ್ನ್ ಅಂತ ಅಂದರೆ ಇಲ್ಲೊಂದು ಚಿತ್ರ ಬಿಡಿಸ್ತೇನೆ ಬೇಕಾದರೆ. ಸೊ ಇದು ಕಾಟನ್ ಟರ್ನ್, ಇದು ಕಾಲು ಭಾಗ ಅಲ್ವಾ. ಈಗ ಮೋರ್ ದ್ಯಾನ್, ಕಾಲ್ಕಿಂತ ನಾನು ಸ್ವಲ್ಪ ಜಾಸ್ತಿ ತೊಗೊಂಡೆ. ಇಲ್ಲೇ ನೋಡಬಹುದು ಈ ಒಂದು ಚಿತ್ರವನ್ನು ನೋಡಿ, ಇದನ್ನು ಬಿಟ್ಬಿಡಿ. ಈ ಚಿತ್ರ ನೋಡಿದಾಗ ಇದು ಒಂದು ವಿಶಾಲ ಕೋನ, ಅಧಿಕ ಕೋನದ ಟೈಪಲ್ಲಿ ಕಾಣಿಸುತ್ತೆ. ಇದಕ್ಕೆ ನಾವೇನಂತೀವಿ, ಆಬ್ಟ್ಯೂಸ್ ಆ್ಯಂಗಲ್ ಅಂತ ಹೇಳ್ತೇವೆ. ಓಕೆ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಐ ಮೇಡ್ 2 ಕಾಟನ್ ಟರ್ನ್ಸ್, ಐ ವಂಡರ್ ವಾಟ್ ಇಟ್ ಈಸ್ ಕಾಲ್ಡ್. ಈಗ ನಾನು 2 ಕಾಟನ್ ಟರ್ನ್ಸ್ಗಳನ್ನು ಮಾಡಿದೆ. ಫಾರ್ ಎಕ್ಸಾಂಪಲ್ ಇದು, ಸೊ ಒಂದು ಕಾಟರ್ ಟರ್ನ್, ಇನ್ನೊಂದು ಕಾಟನ್ ಟರ್ನ್. ಇಲ್ಲಿ ನೋಡಬಹುದು ನೀವು ಕಾಟರ್ ಟರ್ನ್, ಇಲ್ಲಿ ನೋಡಬಹುದು ಇಲ್ಲಿ ಒಂದು ಕೋನ ಏರ್ಪಟ್ಟಿದೆ. ಇದನ್ನು ಬಿಡಿ, ಇದು ಏರ್ಪಟ್ಟಿದೆ, ಇದು 90 ಅಂತ ಅಂದರೆ ದಟ್ ಈಸ್ 180 ಡಿಗ್ರಿ ವಿಚ್ ಈಸ್ ಸ್ಟ್ರೈಟ್ ಆ್ಯಂಗಲ್. ಇದು ಒಂದು ಸರಳ ಕೋನವಾಗಿದೆ. ಓಕೆ ಫೈನ್. ಕ್ವಾರ್ಟರ್ ಟರ್ನ್ ಅಂತ ಅಂದರೆ ಲಂಬಕೋನ. ಲೆಸ್ ದ್ಯಾನ್ ಕ್ವಾರ್ಟರ್ ಟರ್ನ್ ಅಂದರೆ ನೋಡ್ಕೊಳ್ಳಿ ಮತ್ತೊಂದ್ಸಲಿ, ಅಕ್ಯೂಟ್ ಆ್ಯಂಗಲ್ ಲಘುಕೋನ. ಮೋರ್ ದ್ಯಾನ್ ಕ್ವಾರ್ಟರ್ ಟರ್ನ್ ಅಂದರೆ ಆಬ್ಟ್ಯೂಸ್ ಆ್ಯಂಗಲ್. 2 ಕ್ವಾರ್ಟರ್ ಟರ್ನ್ಸ್ ಅಂತ ಅಂದರೆ ಸ್ಟ್ರೈಟ್ ಆ್ಯಂಗಲ್. ಸೊ ಇಲ್ಲಿ ನೀವು ನೋಡಬಹುದು ಅದನ್ನೇ ಕೊಟ್ಟಿದ್ದಾರೆ, ಆ್ಯಂಗಲ್ಸ್ ಅರೈಸ್ ಇನ್ ದಿಸ್ ಸಿಚುವೇಶನ್ ದಟ್ ಇನ್ವಾಲ್ವ್ಸ್ ಅ ಟರ್ನ್. ಓಕೆ ಫೈನ್, ಇಟ್ ಈಸ್ ಅ ಸ್ಟ್ರೈಟ್ ಆ್ಯಂಗಲ್, ಸರಳ ಕೋನ ಆಗಿದೆ ಅಂತ ಅವರೇ ಕೊಟ್ಟಿದ್ದಾರೆ. ಅದನ್ನು ಎಕ್ಸ್ಪ್ಲೇನ್ ನಾನು ಮೇಲ್ ಮಾಡಿ. ನೆಕ್ಸ್ಟ್ ಬನ್ನಿ ನಾವು ಈಗ ನೋಡೋಣ ಈ ಒಂದು ಪಾಠದ ಫಸ್ಟ್ ಲೆಟ್ ಅಸ್ ಡೂ. ಓಕೆ ಫೈನ್. ನೆಕ್ಸ್ಟ್ ಮೇಕಿಂಗ್ ಅ ಪೇಪರ್ ಫ್ಯಾನ್. ಇಲ್ಲಿ ಫ್ಯಾನನ್ನು ತಯಾರಿಸ್ತಾ ಇದ್ದಾರೆ ಕಾಗದದಿಂದ. ಟೇಕ್ ಅ ರೆಕ್ಟ್ಯಾಂಗ್ಯುಲರ್ ಶೇಪ್, ಯಾವ ರೀತಿಯಾಗಿ ತಯಾರಿಸಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ಆಯತಾಕಾರದ ಒಂದು ಪೇಪರನ್ನು ತಗೊಳ್ಳಿ. ಫೋಲ್ಡ್ ಎವ್ರಿ 2 ಸೆಂಟಿಮೀಟರ್, ಪ್ರತಿಯೊಂದಿಗೂ ಸಹ 2 ಸೆಂಟಿಮೀಟರ್ ಇರುತ್ತೆ. ಈ ರೀತಿಯಾಗಿ ಫೋಲ್ಡ್ ಮಾಡಿ. ಸೊ ಈ ರೀತಿಯಾಗಿ ಮಾಡಬೇಕಂತೆ. ಸೊ ಪೇಸ್ಟ್ ಆ್ಯನ್ ಐಸ್ ಕ್ರೀಮ್ ಸ್ಟಿಕ್ ಆ್ಯಸ್ ಶೋನ್ ಬಿಲೋ ಟು ದ ಕ್ರಿಯೇಟ್. ಇದನ್ನು ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಬೆಂಡ್ ಮಾಡಿಬಿಟ್ಟು ಮಧ್ಯಕ್ಕೆ 2 ಐಸ್ ಕ್ರೀಮ್ ಸ್ಟಿಕ್ಗಳನ್ನು ಹಾಕಿದ್ರೆ ವಿಲ್ ಗೆಟ್ ಅ ಪೇಪರ್ ಫ್ಯಾನ್. ನಮಗೆ ಒಂದು ಪೇಪರ್ ಫ್ಯಾನ್ ಸಿಕ್ಕಿದೆ. ಓಕೆ ಫೈನ್. ಈ ಇನ್ಸ್ಟ್ರಕ್ಷನ್ ತೊಗೊಂಡು ನೀವು ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ರಿಲೇಟೆಡ್ ಆಗಿ ಏನು ಕೊಟ್ಟಿದ್ದಾರೆ ನೋಡೋಣ. ಯೂಸ್ ಯುವರ್ ಪೇಪರ್ ಫ್ಯಾನ್ ಟು ಶೋ ಡಿಫ್ರೆಂಟ್ ಅಕ್ಯೂಟ್ ಆ್ಯಂಗಲ್ಸ್ ಆ್ಯಂಡ್ ಆಬ್ಟ್ಯೂಸ್ ಆ್ಯಂಗಲ್. ಈ ಒಂದು ಪೇಪರ್ ಫ್ಯಾನನ್ನು ನೋಡಿಬಿಟ್ಟು ಇಲ್ಲಿ ನೋಡಬಹುದು, ಇದು ಒಂದು ಕಾಲು ಭಾಗಕ್ಕಿಂತ ಕಡಿಮೆ ಇದೆ. ಸೊ ಇಲ್ಲಿ ಒಂದು ಕೋನ ಏರ್ಪಟ್ಟಿದೆ. ಇದು ಬಂದು ಅಕ್ಯೂಟ್ ಆ್ಯಂಗಲ್ ಆಗಿದೆ. ಸೊ ಇದನ್ನು ಸಹ ಅಕ್ಯೂಟ್ ಆ್ಯಂಗಲ್ ಆಗಿದೆ. ಸೊ ಇದು ಮಾತ್ರ ಆಬ್ಟ್ಯೂಸ್ ಆ್ಯಂಗಲ್ ಆಗಿದೆ, ಅಧಿಕ ಕೋನ ಆಗಿದೆ. ಓಕೆ ಫೈನ್.
ಲೆಟ್ ಅಸ್ ಲುಕ್ ಅಟ್ ದ ಟರ್ನ್ಸ್ ಮೇಡ್ ಬೈ ದ ಪೇಪರ್ ಫ್ಯಾನ್. ಈಗ ಬರೋಣ. ಕೀಪಿಂಗ್ ಒನ್ ಸೈಡ್ ಫಿಕ್ಸ್ಡ್ ಆಗಿಟ್ಟು ಈಗ ನಾವು ಆ ಒಂದು ಪೇಪರ್ ಫ್ಯಾನನ್ನು ತಿರುಗಿಸ್ತಾ ಹೋಗೋಣ. ಯಾವ ರೀತಿಯಾಗಿ? ಫುಲ್ ಅಂತ ಅಂದರೆ ಎಷ್ಟಿದೆ? ಪೂರ್ಣಕೋನದ ಒಂದು ಹೋಲ್ ಆ್ಯಂಗಲಿನ ಡಿಗ್ರಿ ಎಷ್ಟಿರುತ್ತೆ? 360 ಡಿಗ್ರಿ, ವಿಚ್ ಈಸ್ ಹೋಲ್ ಆ್ಯಂಗಲ್. ಓಕೆ, ಇದನ್ನು ನಾವು ಪೂರ್ಣಕೋನ ಅಂತೀವಿ. ಹಾಫ್ ಟರ್ನ್ ಇಲ್ಲಿ ಮಾಡಿದ್ದೀವಿ. ಹಾಫ್ ಟರ್ನ್ ಇಲ್ಲೊಂದು ಕೋನ ಏರ್ಪಟ್ಟಿದೆ, ಅದುವೇ 180 ಡಿಗ್ರಿ, ದಟ್ ಈಸ್ ಸರಳ ಕೋನ ಅವರೇ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ನೋಡಿ 1/4 ಟರ್ನ್. ಇಲ್ಲಿ ಕರೆಕ್ಟಾಗಿ 1/4 ಟರ್ನ್ ಹೇಳಿದ್ದೆ ನಾನು. 1/4 ಟರ್ನ್ 90 ಡಿಗ್ರಿ ಆಗಿರುತ್ತೆ, ವಿಚ್ ಈಸ್ ರೈಟ್ ಆ್ಯಂಗಲ್. ನೆಕ್ಸ್ಟ್ ಇಲ್ಲಿ ನೋಡೋಣ. ಇಲ್ಲಿ ನೀವು 90 ಡಿಗ್ರಿಯಲ್ಲಿ ಮತ್ತೆ ಇದನ್ನು ಶಾರ್ಟ್ ಮಾಡಿದ್ದಾರೆ. ಇದನ್ನು ಮಾತ್ರ ಫಿಕ್ಸ್ ಆಗಿಟ್ಟಿದ್ದಾರೆ, ಇದನ್ನು ಅಲುಗಾಡಿಸೋ ಹಾಗಿಲ್ಲ. ಈ ಮೇಲಿನ ಸ್ಟ್ರಾವನ್ನು ಕಡಿಮೆ ಮಾಡಿದ್ದಾರೆ, 90 ಡಿಗ್ರಿಗಿಂತ ಕಡಿಮೆ ಮಾಡಿದ್ದಾರೆ. ಹೀಗಿದೆ ನೋಡಿ ಚಿತ್ರ. ಓಕೆ, ಸೊ ಕಡಿಮೆ ಮಾಡಿದ್ದಾರೆ ಅಂತಂದರೆ ಇದು 90 ಡಿಗ್ರಿಗಿಂತ ಕಡಿಮೆ ಇದೆ, ಅಂದರೆ 1/4 ತಿರುವಿಗಿಂತ ಕಡಿಮೆ ಅಂತ ಅಂದರೆ ವಿಚ್ ಈಸ್ ಅಕ್ಯೂಟ್ ಆ್ಯಂಗಲ್. ಓಕೆ, ಲಘು ಕೋನ, ಅಕ್ಯೂಟ್ ಆ್ಯಂಗಲ್. ಓಕೆ, ನೆಕ್ಸ್ಟ್ 1/4 ಮತ್ತು ಹಾಫ್ನ ನಡುವಿನ ಕೋನ. ಇಲ್ಲಿಗೆ 1/4 ಬಂತು ಮಕ್ಕಳ, ಇದು ಹಾಫ್ ಬಂತು. ಓಕೆ, ಹಾಫ್ ಮತ್ತು 1/4 ನಡುವಿನ ಕೋನ ಯಾವುದಿದೆಯಪ್ಪ, ತಿರುವು ಯಾವುದಿದೆಯಪ್ಪ ಅಂದರೆ ಅದು ಆಬ್ಟ್ಯೂಸ್ ಆ್ಯಂಗಲ್. ಇದು ಯಾವುದಿದೆ? ಆಬ್ಟ್ಯೂಸ್ ಆ್ಯಂಗಲ್. ನೀವೇ ನೋಡಬಹುದು, ಇದು 90 ಡಿಗ್ರಿ. ಅದಾದಮೇಲೆ ನೆಕ್ಸ್ಟು 90ಗಿಂತ ಜಾಸ್ತಿ ಇದೆ, 180ಗಿಂತ ಕಡಿಮೆ ಇದೆ ಅಂತಂದರೆ, ಸೊ ನಮಗೆ ಗೊತ್ತುಂಟು ಮೋರ್ ದ್ಯಾನ್ 90 ಡಿಗ್ರಿ ಬಟ್ ಲೆಸ್ ದ್ಯಾನ್ 180 ಡಿಗ್ರಿ. ಸೊ ಅದನ್ನು ನಾವು ಆಬ್ಟ್ಯೂಸ್ ಆ್ಯಂಗಲ್ ಅಂತ ಹೇಳ್ತೇವೆ. ಓಕೆ, ಫೈನ್. ಐ ಹೋಪ್ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್, ಮೇಕ್ ಆನ್ ಅಕ್ಯೂಟ್ ಟರ್ನ್ ವಿತ್ ದ ಸ್ಟ್ರಾಸ್ ಆರ್ ಫ್ಯಾನ್. ಈಗ ನಾವು ಅಕ್ಯೂಟ್ ಟರ್ನನ್ನು ಮಾಡಬೇಕಂತೆ. ಕಂಟಿನ್ಯೂ ಟು ಮೇಕ್ ಅನದರ್ ಅಕ್ಯೂಟ್ ಟರ್ನ್. ಕ್ಯಾನ್ ದ 2 ಅಕ್ಯೂಟ್ ಟರ್ನ್ಸ್ ಟುಗೆದರ್ ಮೇಕ್ ಅನದರ್ ಅಕ್ಯೂಟ್ ಟರ್ನ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಏನಪ್ಪ ಅಂತಂದರೆ 2 ಅಕ್ಯೂಟ್ ಟರ್ನ್ಗಳನ್ನು ನಾವು ಮಾಡಬೇಕು. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಸೊ ನಾನು ಯಾವತ್ತು ತೊಗೊಂಡೆ ಅಂತಂದರೆ ಒಂದು 30 ಡಿಗ್ರಿ ತೊಗೊಳ್ತೇನೆ, ಇನ್ನೊಂದು 30 ಡಿಗ್ರಿ ತೊಗೊಳ್ತೇನೆ, 60 ಡಿಗ್ರಿ ವಿಚ್ ಈಸ್ ಅಗೇನ್ ಅಕ್ಯೂಟ್ ಆ್ಯಂಗಲ್. ಹೌದಲ್ವಾ? 30 ಡಿಗ್ರಿ ಮತ್ತು 30 ಡಿಗ್ರಿ 2 ಟರ್ನ್ಗಳನ್ನು ತೊಗೊಂಡಾಗ ಅದು ನನಗೆ ಯಾವ್ದು ಸಿಕ್ತು? ಮತ್ತೆ ಅಕ್ಯೂಟ್ ಆ್ಯಂಗಲ್ಲೇ ಸಿಕ್ತು. ಈ ಕ್ವಶನಿಗೆ ಉತ್ತರ ಯಾವ ರೀತಿಯಾಗಿ ಬರೀಬೇಕು ಅಂತ ಅಂದರೆ, ಎಸ್, 2 acute angle together can make another acute turn. ಓಕೆ, ಎಕ್ಸಾಂಪಲ್ ಹೇಳಬೇಕು ಅಂದರೆ 30 ಡಿಗ್ರಿ ಆ್ಯಂಡ್ 45 ಡಿಗ್ರಿ ಆರ್ 2 ಅಕ್ಯೂಟ್ ಆ್ಯಂಗಲ್ಸ್ ಅಲ್ವಾ. 30 ಡಿಗ್ರಿ ಅನ್ನೋದು ಸಹ 90 ಡಿಗ್ರಿಗಿಂತ ಕಡಿಮೆ ಇದೆ. ಯಾವ ಕೋನವು 90 ಡಿಗ್ರಿಗಿಂತ ಕಡಿಮೆ ಇರುತ್ತೋ ಅದನ್ನು ನಾವು ಲಘು ಕೋನ ಅಂತ ಹೇಳ್ತೀವಿ, ವಿಚ್ ಈಸ್ ಅಕ್ಯೂಟ್ ಆ್ಯಂಗಲ್ ಲೆಸ್ ದ್ಯಾನ್ 90 ಡಿಗ್ರಿ. ಓಕೆ, ಆ್ಯಂಡ್ ದೇರ್ ಸಮ್, ಅವರ ಎರಡರ ಒಂದು ಮೊತ್ತ ಸಮ್ ಈಸ್ 75 ಡಿಗ್ರಿ. 30 ಮತ್ತು 40 75 ಡಿಗ್ರಿ, ವಿಚ್ ಈಸ್ ಆಲ್ಸೋ ಆ್ಯನ್ ಅಕ್ಯೂಟ್ ಆ್ಯಂಗಲ್ ಅಲ್ವಾ. 75 ಡಿಗ್ರಿನೂ ಸಹ 90 ಡಿಗ್ರಿಗಿಂತ ಕಡಿಮೆ ಇದೆ. ಸೊ ಹಾಗಾಗಿಬಿಟ್ಟು ಅದು ಸಹ ಒಂದು ಲಘು ಕೋನವಾಗಿದೆ ಅಂತ ಹೇಳಿ ಇಲ್ಲಿವರೆಗೆ ಬಂತು. ಓಕೆ, ಫೈನ್. ನೆಕ್ಸ್ಟ್ ನೋಡೋಣ ಏನಂತ ಹೇಳಿಬಿಟ್ಟು. ಸೊ ಇಲ್ಲಿ ದಿಸ್ ಶೋಸ್ ಹಾಫ್ ಟರ್ನ್ ಅಂತ ಅಂದರೆ ಹಾಫ್ ಟರ್ನ್ ನೀವು ನೋಡಬಹುದು. ನೀವು ಕರೆಕ್ಟಾಗಿ ಇಲ್ಲಿ ಮಾಡಿದ್ರೆ ದಿಸ್ ಈಸ್ 90 ಡಿಗ್ರಿ. ಓಕೆ, ಸೊ ಸಾರಿ 1/4 ಟರ್ನ್, ಕ್ವಾರ್ಟರ್ ಟರ್ನ್ ಅಂತ ಹೇಳ್ಬೋದು. ಇದು ಆ್ಯಕ್ಚುಲಿ ಹಾಫ್ ಟರ್ನ್, ಕರೆಕ್ಟಾಗಿ ನೋಡ್ಬೋದು. ಇದು 180 ಡಿಗ್ರಿ, ವಿಚ್ ಈಸ್ 180 ಡಿಗ್ರಿ ಅಂತ ಅಂದರೆ ಸರಳ ಕೋನ, ಸ್ಟ್ರೈಟ್ ಆ್ಯಂಗಲ್. ಆ್ಯಂಡ್ ದೆನ್ ದ ಥರ್ಡ್ ಒನ್ ಈಸ್ ಮೋರ್ ದ್ಯಾನ್ 180 ಡಿಗ್ರಿ. ನೀವು ನೋಡಬಹುದು ಇನ್ನೇನು ಕಾಲು ಭಾಗ ಉಳಿದಿದೆ ಅಂತಂದರೆ 3/4 ಅಂತ ಹೇಳ್ಬೋದು, ಮುಕ್ಕಾಲು ಭಾಗ ಅಂತ ಹೇಳ್ಬೋದು. 3/4 ಟರ್ನ್ ವಿಚ್ ಈಸ್ ಮೋರ್ ದ್ಯಾನ್ ಸ್ಟ್ರೈಟ್ ಆ್ಯಂಗಲ್, ಸರಳ ಕೋನಕ್ಕಿಂತ ಜಾಸ್ತಿ ಇದೆ, ಪೂರ್ಣ ಕೋನಕ್ಕಿಂತ ಕಡಿಮೆ ಇದೆ ಅಂತಲೂ ಹೇಳಬಹುದು ಅಲ್ವಾ. ಫೈನ್. ಇದಕ್ಕೆ ನಾವು ಇನ್ನೊಂದು ಹೆಸರು ಸಹ ಇದೆ, ರಿಫ್ಲೆಕ್ಸ್ ಆ್ಯಂಗಲ್ ಅಥವಾ ಸರಳಾಧಿಕ ಕೋನ ಅಂತಲೂ ಹೇಳ್ತೇವೆ. ಬಟ್ ಈ ಒಂದು ಚಾಪ್ಟ್ರಲ್ಲಿ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಅಕ್ಯೂಟ್ ಆ್ಯಂಗಲ್, ರೈಟ್ ಆ್ಯಂಗಲ್ ಆ್ಯಂಡ್ ದೆನ್ ಸ್ಟ್ರೈಟ್ ಆ್ಯಂಗಲ್. Okay, fine. Next, moving to the next part, that is, you might have built houses using the hard covers of the notebooks
ಆರ್ ಕಾರ್ಡ್ಬೋರ್ಡ್ ಪೀಸಸ್. ಇಲ್ಲೆಲ್ಲ ಈ ರೀತಿಯಾಗೆಲ್ಲ ಆಟ ಆಡಿದ್ದೀವಿ. ಸೊ ಇಲ್ಲಿ ಯಾವ ಯಾವ ಆ್ಯಂಗಲ್ ಆಗಿದೆ ಅಂತ ಹೇಳಿಬಿಟ್ಟು ಅವರು ನೋಡಿ ಬರೀರಿ ಅಂತ ಕೊಟ್ಟಿದ್ದಾರೆ. ಎಯಲ್ಲಿ ಆ್ಯಂಗಲ್ ಯಾವುದಾಗಿದೆ ನೀವು ನೋಡಬಹುದು. ಇಲ್ಲಿ ಇದು ಜಾಸ್ತಿ ಓಪನ್ ಆಗಿದೆ, 90 ಡಿಗ್ರಿಗಿಂತ ಜಾಸ್ತಿ 90 ಡಿಗ್ರಿಗಿಂತ ಜಾಸ್ತಿ ಓಪನ್ ಆಗಿದೆ. ಸೊ ಎ ಈಸ್ ಕಾಲ್ಡ್ ಆಸ್ ಆಬ್ಟ್ಯೂಸ್ ಆ್ಯಂಗಲ್, ಅಧಿಕ ಕೋನ. ಬಿ ಬಂದಾಗ ಇಲ್ಲಿ ನೀವು ನೋಡಬಹುದು ಎಕ್ಸಾಕ್ಟ್ ಬಿ ಬಂದಾಗ 90 ಡಿಗ್ರಿ ಇದೆ. 90 ಡಿಗ್ರಿ ಮೀನ್ಸ್ ರೈಟ್ ಆ್ಯಂಗಲ್. ಸಿ ನೋಡಿ ಕಾಲು ಭಾಗನೂ ತೆರೆದಿಲ್ಲ, ಇನ್ನೂ ಚಿಕ್ಕದಾಗಿ ತೆರೆದಿದೆಯಲ್ವಾ. ಸಿ ಬಂದುಬಿಟ್ಟು ಅಕ್ಯೂಟ್ ಆ್ಯಂಗಲ್. ಅದಾದಮೇಲೆ ಡಿ ನೋಡೋಣ, ಇಲ್ಲಿಂದ ಹೀಗಿದೆ, ಅದು ಸಹ ಒಂದು ಅಕ್ಯೂಟ್ ಆ್ಯಂಗಲ್. ಓಕೆ, ಎ ಬಿ ಸಿ ಡಿ ಆಯಿತು. ಇ ಅನ್ನು ನೋಡೋಣ ನಾವಿವಾಗ. ಇ ನೋಡಿ ಹೀಗೆ, ಇದು ಸಹ 90 ಡಿಗ್ರಿಗಿಂತ ಕಡಿಮೆ ಇದೆ. ದಿಸ್ ಈಸ್ ಆಲ್ಸೋ ಅಕ್ಯೂಟ್ ಆ್ಯಂಗಲ್. ಎಫ್ ಅನ್ನು ನೋಡೋಣ, ಎಲ್ಲಿದೆ ಎಫ್? ಇಲ್ಲಿದೆ ಎಫ್. ಎಫ್ ಅನ್ನು ನೋಡೋಣ, ಇಲ್ಲಿ ಕ್ರಿಯೇಟ್ ಆಗಿದೆ, ಇದು 90 ಡಿಗ್ರಿ ಆಗಿದೆ, ರೈಟ್ ಆ್ಯಂಗಲ್. ಜಿಗೆ ಬಂದರೆ ಇಲ್ಲಿ ನೋಡಬಹುದು ಅಗೇನ್ ರೈಟ್ ಆ್ಯಂಗಲ್ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ರೈಟ್ ಆ್ಯಂಗಲ್. ಜಿ ಈಸ್ ಆಲ್ಸೋ ರೈಟ್ ಆ್ಯಂಗಲ್, ಅಂದರೆ ಲಂಬಕೋನ. ಹೆಚ್ಚು ಬರೋಣ, ಲಾಸ್ಟ್ ಎಲ್ಲಿದೆ ಹೆಚ್ಚು? ಇಲ್ಲಿ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗಿ ಹೀಗಾಗಿದೆ. ಒಂದು ವೇಳೆ ಮಧ್ಯಕ್ಕೆ ಈ ರೀತಿಯಾಗಿದ್ದರೆ 90 ಇತ್ತಿತ್ತು, 90ಗಿಂತ ಜಾಸ್ತಿ ಇದೆ ಅಂದಮೇಲೆ ಆಬ್ಟ್ಯೂಸ್ ಆ್ಯಂಗಲ್. ಸೊ ಈ ಆ್ಯಂಗಲ್ಸ್ಗಳಲ್ಲೆನ ನಾವು ಕೋನಮಾಪಕದಿಂದ ಇದು ಮಾಡಬೇಕು ಅಂತ ಬರೀ ಚಿತ್ರಗಳನ್ನು ನೋಡಿಬಿಟ್ಟೆ, ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ಸ್ ಇಲ್ಲ, ಬರೀ ಚಿತ್ರಗಳನ್ನು ನೋಡಿಬಿಟ್ಟು ಒಂದು ನಾವು ಅಂದಾಜು ಮಾಡಿಬಿಟ್ಟು ಎಸ್ಟಿಮೇಟ್ ಮಾಡಿಬಿಟ್ಟು ಬರಿಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಮೇಕ್ 5 ಸೈಡೆಡ್ ಶೇಪ್ ವಿತ್ 2 ರೈಟ್ ಆ್ಯಂಗಲ್ಸ್, 2 ಆಬ್ಟ್ಯೂಸ್ ಆ್ಯಂಗಲ್ಸ್ ಆ್ಯಂಡ್ 1 ಅಕ್ಯೂಟ್ ಆ್ಯಂಗಲ್ ಇನ್ ಯುವರ್ ನೋಟ್. ಸೊ 5 ಸೈಡಿನ 5 ಬಾಹುಗಳ ಆಕೃತಿಯನ್ನು ಬಿಡಿಸ್ಬೇಕಂತೆ. ಅದರೊಳಗಡೆ 2 ರೈಟ್ ಆ್ಯಂಗಲ್ಸ್ ಅಂತೆ. ಸೊ ಬನ್ನಿ ನೋಡೋಣ. 2 ರೈಟ್ ಆ್ಯಂಗಲ್ಸ್ ಅಂದರೆ ಒಂದು ರೈಟ್ ಆ್ಯಂಗಲ್ ಹಿಂಗಾಯಿತು, ಇನ್ನೊಂದು ರೈಟ್ ಆ್ಯಂಗಲ್ ಇಲ್ಲಿ ಬಂತು, ಇಲ್ಲೊಂದು ಬಂತು. ಓಕೆ, ದಿಸ್ ಈಸ್ ರೈಟ್ ಆ್ಯಂಗಲ್. ಎಷ್ಟು ಕೇಳಿದ್ದಾರೆ ರೈಟ್ ಆ್ಯಂಗಲ್ಲು? ಇದೊಂದು ರೈಟ್ ಆ್ಯಂಗಲ್ಲು, ಇದೊಂದು ರೈಟ್ ಆ್ಯಂಗಲ್. ಓಕೆ, ಬಂತು ರೈಟ್ ಆ್ಯಂಗಲ್ಲು. ನೆಕ್ಸ್ಟ್ ಏನು ಕೇಳಿದ್ದಾರೆ? 2 ಆಬ್ಟ್ಯೂಸ್ ಆ್ಯಂಗಲ್, 1 ಅಕ್ಯೂಟ್ ಆ್ಯಂಗಲ್. ಆಬ್ಟ್ಯೂಸ್ ಆ್ಯಂಗಲ್ ಅಂತ ಅಂದರೆ ಈ ರೀತಿಯಾಗಿ ತೋರಿಸ್ಬೋದಲ್ವಾ, ದಿಸ್ ಒನ್. ಈ ರೀತಿಯಾಗಿ ಚಿತ್ರ ನೋಡಿ, ಹೀಗೆ ಇದು 90 ಡಿಗ್ರಿ, 90 ಡಿಗ್ರಿಗಿಂತ ಜಾಸ್ತಿ. ಅದೇ ಇಲ್ಲಿ ಚಿತ್ರ ಬಂದಾಗ ಇದು ಅಷ್ಟೇ ಈ ರೀತಿಯಾಗಿ ಬಂತು. ಸೊ ಇಲ್ಲಿಂದ ಹೀಗೆ ಹೋದರೆ ಅದು ಸಹ ಆಬ್ಟ್ಯೂಸ್. ಇವೆರಡು ಸಹ ಆಬ್ಟ್ಯೂಸ್ ಆ್ಯಂಗಲ್ ಆಯಿತು, ದಿಸ್ ಒನ್ ಆ್ಯಂಡ್ ದಿಸ್ ಒನ್. ಇಲ್ಲಿ ನೀವೇನು ಫಾರ್ಮ್ ಆಗ್ತಾ ಇದೆ ನೀವು ನೋಡ್ಬೋದು, ಇಲ್ಲಿ ಅಕ್ಯೂಟ್ ಆ್ಯಂಗಲ್ ಫಾರ್ಮ್ ಆಗ್ತಾ ಇದೆ. ಓಕೆ, ಸೊ ಇದಕ್ಕೊಂದು ಹೆಸರು ಕೊಟ್ಟರೆ ಎ ಬಿ ಸಿ ಡಿ ಇ. ನಮ್ಮ 5 ಬಾಹುಗಳ ಆಕೃತಿ 1 2 3 4 5 5 ಬಾಹುಗಳ ಆಕೃತಿ. 2 ರೈಟ್ ಆ್ಯಂಗಲ್ ಸಿಕ್ಕಿದೆ, 2 ಆಬ್ಟ್ಯೂಸ್ ಸಿಕ್ಕಿದೆ, 1 ಅಕ್ಯೂಟ್ ಸಿಕ್ಕಿದೆ. ಅವರು ಹೇಳಿರೋ ಪ್ರಕಾರನೇ ನಮಗೆ ಸಿಕ್ಕಿದೆ. ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಲುಕ್ ಅಟ್ ದ ಆ್ಯಂಗಲ್ ಫಾರ್ಮೇಷನ್ ಬಿಟ್ವೀನ್ between the legs of these gymnasts. Identify whether the angles are acute, obtuse, right. ಇಲ್ಲಿ ಜಿಮ್ನಾಸ್ಟು ಅವರು ಯೋಗ ಮಾಡ್ತಿರುವಾಗ ಅವರ ಒಂದು ಕಾಲುಗಳ ಮಧ್ಯಕ್ಕೆ ಯಾವ ಆ್ಯಂಗಲ್ಸ್ಗಳು ಫಾರ್ಮ್ ಆಗಿದೆ ಅಂತ ಹೇಳಿಬಿಟ್ಟು ನೋಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 90 ಡಿಗ್ರಿಗಿಂತ ಕಡಿಮೆ ಆಗಿ ಚಿಕ್ಕದಾಗಿ ತೆರೆದಿದ್ದಾರೆ. ಇಲ್ಲಿ ನೋಡಬಹುದು ನೀವು. ಇದನ್ನು ನಾವು ಅಕ್ಯೂಟ್ ಆ್ಯಂಗಲ್ ಅಂತ ಬರೆಯೋಣ. ಓಕೆ, ಲಘುಕೋನ, ಅಕ್ಯೂಟ್ ಆ್ಯಂಗಲ್. ಓಕೆ, ಫೈನ್. ನೆಕ್ಸ್ಟು ಇಲ್ಲಿ ನೋಡಬಹುದು ಇದು ಯಾವ ರೀತಿಯಾಗಿದೆ ಅಂತ ಅಂದರೆ ಇದು ಎಲ್ ಶೇಪಲ್ಲಿದೆ. ಸೊ ನೀವು ನೋಡ್ಬೋದು, ಹೀಗೆ ತೆಗೆದು ನೋಡಿ. ಸೊ ಇಲ್ಲಿ ನೋಡಿ, ಓಕೆ, ಎಲ್ ಶೇಪಲ್ಲಿರೋವೆಲ್ಲ ಯಾವುದು ಅಂತ ಅಂದರೆ ಅದು ರೈಟ್ ಆ್ಯಂಗಲ್, ಲಂಬಕೋನ. ಓಕೆ, ಫೈನ್, ರೈಟ್ ಆ್ಯಂಗಲ್. ನೆಕ್ಸ್ಟ್ ಇದು 90 ಡಿಗ್ರಿಗಿಂತ ಜಾಸ್ತಿ ಓಪನ್ ಆಗಿದೆ, ಒಬ್ಟ್ಯೂಸ್ ಆ್ಯಂಗಲ್. ಇದು ಸಹ 90 ಡಿಗ್ರಿಗಿಂತ ಜಾಸ್ತಿ ಇದೆ, ಒಬ್ಟ್ಯೂಸ್ ಆ್ಯಂಗಲ್. ಇದು ಕಂಪ್ಲೀಟಾಗಿ ಸ್ಟ್ರೈಟ್ ಇದೆ. ಸೊ ಇದನ್ನು ನಾವು ಸ್ಟ್ರೈಟ್ ಆ್ಯಂಗಲ್, ಸರಳ ಕೋನ. ಓಕೆ, ಸೊ ಎಲ್ಲದಕ್ಕೂ ಸಹ ಆ್ಯಂಗಲನ್ನು ಬರೆಯೋದನ್ನು ಮರಿಬೇಡಿ. ಓಕೆ, ಫೈನ್. ನೆಕ್ಸ್ಟ್, ಸೊ ಇಲ್ಲಿಗೆ ನಾವು ಈ ಒಂದು ಪಾಠದ
ಮೊದಲನೇ ಪಾರ್ಟನ್ನು ಕಂಪ್ಲೀಟ್ ಮಾಡ್ತಿದ್ದೇವೆ. ಥ್ಯಾಂಕ್ ಯು ಫ್ರೆಂಡ್ಸ್. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ನನ್ನ ಈ ಸೆಷನ್ ಅರ್ಥ ಆಗಿಲ್ಲ ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ನಾನು ಇನ್ನೂ ನಿಧಾನವಾಗಿ ಅಥವಾ ಇನ್ನೂ ಸ್ಲೋ ಆಗಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.